ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಶೋಭಾಂತರಂಗ. ನಾಡಿನ ಸಮಸ್ತ ಮುಸ್ಲಿಂ ಬಾಂಧವರಿಗೆ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು. ಮಾಸದ ಅತಿಥಿ ಕಾರ್ಯಕ್ರಮದ ವಿಶೇಷ ಅತಿಥಿ ಲೇಖಕಿ ಶ್ರೀಮತಿ ನೂರ್ ಜಹಾನ್. ಊರು ಹೊಸಪೇಟೆ, ಜಿಲ್ಲೆ ವಿಜಯನಗರ. ಲೇಖಕಿ ನೂರ್ ಜಹಾನ್ ಅವರ ವಿದ್ಯಾಭ್ಯಾಸ MA ಕನ್ನಡ ಹಾಗೂ ಮಹಿಳಾ ಅಧ್ಯಯನ ಡಿಪ್ಲೊಮಾ. ಸಾಹಿತ್ಯ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿರುವ ನೂರ್ ಜಹಾನ್ ನಮ್ಮ ನಡುವಿನ ಲೇಖಕರಲ್ಲಿ ಒಬ್ಬರು. ಇವರ ಪ್ರಬುದ್ಧತೆಗೆ ಸಾಕ್ಷಿ ಎಂಬಂತೆ ಕರ್ಮವೀರ ದೀಪಾವಳಿ ಸಂಚಿಕೆಯಲ್ಲಿ ಪ್ರಕಟಗೊಂಡ ಇವರ ಕಥೆ ಅನುಬಂಧಕ್ಕೆ ಪ್ರಥಮ ಬಹುಮಾನ ಬಂದಿದ್ದು ಸಾಕ್ಷಿ ಎಂಬಂತಿದೆ. ಇವರು ಈಗಾಗಲೇ 10 ಕೃತಿಗಳನ್ನು ಸಾರಸ್ವತ ಲೋಕಕ್ಕೆ ಅರ್ಪಣೆ ಮಾಡಿರುತ್ತಾರೆ. ಹಾಗೆ ಇವರ ಇನ್ನೂ 2 ಕೃತಿಗಳು ಅಚ್ಚಿನಲ್ಲಿವೆ. ಇವರು ಲೇಖಕರಷ್ಟೇ ಅಲ್ಲದೆ ಅನುವಾದಕರು ಕೂಡ ಹೌದು. ಗಾಲಿಬ್ ಅವರ ಗಜಲ್ಗಳನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಪ್ರೀತಿಯ ಹಾದಿಯಲ್ಲಿ ಎಂಬ ಕಥೆ ಕನ್ನಡಕ್ಕೆ ಉರ್ದುವಿನಿಂದ ಅನುವಾದಿಸಿದ್ದಾರೆ. ಇವರು ಸಮಾಜ ಸೇವಕಿಯೂ ಆಗಿ ಗುರುತಿಸಿಕೊಂಡಿರುವ ನೂರ್ ಜಹಾನ್ ಅವರು ಮಾಜಿ ನಗರಸಭಾ ಸದಸ್ಯರಾಗಿರುತ್ತಾರೆ. ಇವರ ಪ್ರಕಟಿತ ಕೃತಿಗಳು ಪ್ರೀತಿಯ ಹಾದಿಯಲ್ಲಿ ಕಥಾ ಸಂಕಲನ, ಮುಡಿಯಿಂದ ಬಿದ್ದ ಹೂವು ಕವನ ಸಂಕಲನ, ಮುಮ್ತಾಜ್ ಮತ್ತು ಇತರ ಕಥೆಗಳು ಕಥಾ ಸಂಕಲನ, ಅನಾಥೆ ಕಥಾ ಸಂಕಲನ, ಕಾವ್ಯಗೊಂಚಲು ಕವನ ಸಂಕಲನ, ಜೀವನ ಕಾವ್ಯ ಕವನ ಸಂಕಲನ, ಕಾನೂನಿನ ಹದ್ದಿನಲ್ಲಿ ಪತ್ತೇದಾರಿ ಕಾದಂಬರಿ, ಪರಿವರ್ತನೆ ಕಥಾ ಸಂಕಲನ, ಕಾಗದದ ಹೂವುಗಳು ಚುಟುಕು ಮತ್ತು ಹನಿಗವಿತೆಗಳು, ಗಾಲಿಬ್ರವರ ಗಜಲ್ಗಳು. ನೂರ್ ಜಹಾನ್ ಅವರಿಗೆ ಸಂದ ಪ್ರಶಸ್ತಿಗಳು: ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಪರಿವರ್ತನೆ ಕಥಾ ಸಂಕಲನಕ್ಕೆ ವೀಣಾ ಶಾಂತೇಶ್ವರ್ ದತ್ತಿ ಪ್ರಶಸ್ತಿ ಲಭಿಸಿದೆ. ರಾಣೆಬೆನ್ನೂರು ಸಂಸ್ಥೆಯಿಂದ ಶಾರದಾ ರಾಜ್ಯೋತ್ಸವ ಪ್ರಶಸ್ತಿ, ಹೊಸಪೇಟೆಯ ಪತ್ರಕರ್ತರ ಸಂಘದಿಂದ ಸಮಾಜ ಸೇವಾ ಪ್ರಶಸ್ತಿ, ಮುಂಡುರ್ಗಿ ಭೀಮರಾವ್ ಪ್ರಶಸ್ತಿ ಹಾಗೂ ಲೇಖಕಿಯರ ಸಂಘ ಬೆಂಗಳೂರು ಇವರಿಂದ ಅನಾಥೆ ಕಥಾ ಸಂಕಲನಕ್ಕೆ ತ್ರಿವೇಣಿ ದತ್ತಿ ಪ್ರಶಸ್ತಿ ಲಭಿಸಿವೆ. 1966ರಲ್ಲಿ ಜನಿಸಿದ ನೂರ್ ಜಹಾನ್ ಅವರು ಚಿಕ್ಕ ವಯಸ್ಸಿನಲ್ಲಿಯೇ ಸಾಹಿತ್ಯಾಭಿರುಚಿ ಬೆಳೆಸಿಕೊಂಡಿರುತ್ತಾರೆ. ಪ್ರವರ್ಧಮಾನಕ್ಕೆ ಬಂದಂತೆ ಉತ್ತಮ ಲೇಖಕಿಯಾಗಿ ರೂಪುಗೊಂಡರು. ಸಾಕಷ್ಟು ಕವಿಗೋಷ್ಠಿಯಲ್ಲಿ ಭಾಗವಹಿಸಿರುವ ನೂರ್ ಜಹಾನ್ ಅವರ ಅನೇಕ ಕಾರ್ಯಕ್ರಮಗಳಲ್ಲಿ ಅಧ್ಯಕ್ಷರಾಗಿ ಮತ್ತು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರುತ್ತಾರೆ. ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ನಡೆದ ರಾಜ್ಯ ಮಟ್ಟದ ಕವಿಗೋಷ್ಠಿಯಲ್ಲಿ ಭಾಗವಹಿಸಿ ಖ್ಯಾತ ವಿಮರ್ಶಕರಾದ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರಿಂದ ಸನ್ಮಾನಿತರಾಗಿರುತ್ತಾರೆ. ಜಾತ್ಯತೀತ ಮನೋಭಾವನೆಯ ನೂರ್ ಜಹಾನ್ ಅವರು ಇನ್ನೂ ಹೆಚ್ಚಿನ ಸಾಹಿತ್ಯ ಸೇವೆ ಸಲ್ಲಿಸಿ ಸಾಹಿತ್ಯ ಲೋಕದ ದಿಗ್ಗಜರಲ್ಲಿ ಒಬ್ಬರಾಗಲಿ ಎಂಬುದು ಆಶಯ. ಧನ್ಯವಾದಗಳೊಂದಿಗೆ ಕವಯತ್ರಿ ಶೋಭಾ ಮಲ್ಕಿ ಒಡೆಯರ್.